ಐತಿಹಾಸಿಕ ದರ್ಶನ. ಹಾಯ್ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಪೂಜಾರ್ಜಿ. ಸ್ನೇಹಿತರೆ, ನಾನಿಂದು ಕೈವಾರದ ಭೀಮಲಿಂಗೇಶ್ವರ ದೇವಸ್ಥಾನವನ್ನು ನಿಮಗೆ ತೋರಿಸಲಿಕ್ಕೆ ಹೊರಟಿದ್ದೇನೆ. ನೀವು ಇಂದಿನ ವಿಡಿಯೋದಲ್ಲಿ ನೋಡಿರೋ ಹಾಗೆ ಕೈವಾರ ತಾತಯ್ಯನವರ ಗವಿ ಅಂದರೆ ತಪೋಭೂಮಿಯನ್ನು ನೋಡಿದ್ರಿ. ಈಗ ಇನ್ನು ನಾನು ಕೈವಾರದಲ್ಲಿದ್ದೇನೆ. ಭೀಮಲಿಂಗೇಶ್ವರ ಹೋಗುವ ದೇವಸ್ಥಾನದ ರಸ್ತೆಯ ಪಕ್ಕದಲ್ಲಿ ನನಗೆ ಕೆಲವೊಂದು ವೀರಗಲ್ಲುಗಳು ಸಿಕ್ಕಿವೆ. ಇದನ್ನು ರಸ್ತೆಯ ಪಕ್ಕದಲ್ಲೇ ಸಂರಕ್ಷಿಸಿ ಇಡಲಾಗಿದೆ. ನೋಡ್ಬೋದು, ನೀವು ಆ ವೀರಗಲ್ಲುಗಳನ್ನು ಈಗ ನೋಡ್ತಾ ಇದ್ದೀರಿ. ಅಂದರೆ ಇಲ್ಲಿ ದಂಪತಿಗಳ ವೀರಗಲ್ಲು ಮತ್ತು ಯಾವುದೋ ಮದುವೆ ಶಾಸ್ತ್ರ ವೀರಗಲ್ಲು ಅಂತ ಅನಿಸುತ್ತೆ. ನೀವು ನೋಡ್ಬೋದು, ಅವರ ಕೈಯಲ್ಲಿ ಏನೋ ತೊಡಸ್ತಿರೋ ಆಗಿದೆ, ಇಲ್ಲ ಕೈ ಹಿಡ್ಕೊಂಡಿರೋ ಆಗಿದೆ. ಇದು ಯಾವುದೋ ದಂಪತಿಯ ಒಂದು ವೀರಗಲ್ಲು ಆಗಿದೆ. ಇಲ್ಲೊಬ್ಬ ವೀರಗಲ್ಲು ಇದೆ ನೋಡಿ. ಒಂದು ಕೈಯಲ್ಲಿ ಕತ್ತಿ ಮತ್ತು ಇನ್ನೊಂದು ಸೊಂಟದ ಬಳಿ ಇನ್ನೊಂದು ಕತ್ತಿಯನ್ನು ಹಿಡಿದಿದ್ದಾನೆ. ನೋಡ್ಬೋದು, ಇಲ್ಲೊಬ್ಬ ವೀರ ಇದ್ದಾನೆ, ಅವನ ಕೈಯಲ್ಲೂ ಕತ್ತಿದೆ, ತೆರೆ ಮೇಲೆ ಪೇಟ ನೋಡಿ. ಮತ್ತು ಇಲ್ಲೊಂದು ದಂಪತಿಯ ವೀರಗಲ್ಲಿದೆ. ಮೋಸ್ಟ್ಲಿ ಇವರು ಎಲ್ಲದೂ ತೀರ್ಥಯಾತ್ರೆಗೂ ಎಲ್ಲೋ ಹೊರಟಿದ್ದಾರೆ ಅನಿಸುತ್ತೆ. ನೋಡ್ಬೋದು, ನಿಮಗೆ ಈ 4 ವೀರಗಲ್ಲುಗಳು ಕೈವಾರದ ಭೀಮಲಿಂಗೇಶ್ವರ ದೇವಸ್ಥಾನ ಹೋಗುವ ಮಾರ್ಗ ಮಧ್ಯದಲ್ಲಿ ನಿಮಗೆ ಸಿಗುತ್ತೆ. ನೋಡ್ಬೋದು, ನಿಮಗೆ ರಸ್ತೆಯ ಪಕ್ಕದಲ್ಲೇ ಇದನ್ನು ಸಂರಕ್ಷಿಸಿ ಇಟ್ಟಿದ್ದಾರೆ. ಈಗ ಒಂದೊಂದಾಗಿ ನಿಮಗೆ ತೋರಿಸ್ತೇನೆ, ನೀವು ನೋಡಿ. ಅಂದರೆ ವೀರಗಲ್ಲುಗಳು, ಇಲ್ಲಿ ವೀರನ ಮೃತ್ಯು ಅಂದರೆ ಆ ಗ್ರಾಮದಲ್ಲಿ ವೀರ ಹೋರಾಡಿ ಒಂದು ಯುದ್ಧದಲ್ಲಿ ಮೃತ್ಯುವಾಗಿದ್ದರೆ ಅಂಥವನಿಗೆ ವೀರಗಲ್ಲು ಹಾಕಿಸ್ತಾರೆ. ಬಟ್ ಆದರೆ ಇಲ್ಲಿ ದಂಪತಿಗಳು ವೀರಗಲ್ಲನ್ನು ಹಾಕಿಸಿದ್ದಾರೆ. ಇದೊಂದು ಮದುವೆ ಶಾಸ್ತ್ರದ ಇಲ್ಲ ಯಾವುದೋ ಒಂದು ವೀರಗಲ್ಲು ಅನಿಸುತ್ತೆ. ನೋಡ್ಬೋದು ನೀವು, ಆ ಹೆಣ್ಣು ಕೂಡ ಅಲಂಕಾರ ಭೂಷಿತವಾಗಿ ಇದ್ದಾರೆ ಮತ್ತು ಗಂಡು ಕೂಡ ಅಲಂಕಾರ ಭೂಷಿತವಾಗಿ ರೆಡಿಯಾಗಿದ್ದಾರೆ. ಕೈಯಲ್ಲಿ ಏನೋ ಹಿಡಿದಿದ್ದಾರೆ, ಬಟ್ ಏನಂತ ಕಾಣಿಸ್ತಿಲ್ಲ. ನೋಡಿ ಎಷ್ಟು ಅಲಂಕಾರ ಭೂಷಿತವಾಗಿದೆ. ಮೋಸ್ಟ್ಲಿ ಇದು ಯಾವುದೋ ಮದುವೆಯ ಅಥವಾ ಯಾವುದೋ ಶುಭ ಕಾರ್ಯದ ಸಂದರ್ಭದ ಒಂದು ವೀರಗಲ್ಲಾಗಿದೆ. ಈಗಿನ ಕಾಲದಲ್ಲಿ ಹೇಗೆ ಫೋಟೋ ತೆಗೆಸ್ತಾರೋ ಆಗಿನ ಕಾಲದಲ್ಲಿ ಹೀಗೆ ಕೆತ್ತಿಸಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ಎಷ್ಟು ಪಾಪರ್ ಆಗಿದ್ವು 200 ಕಾಲಿಂದ ಹಿಂದೆ ಇದ್ದಂತ 200 ಕಾಲದ 200 ವರ್ಷದಿಂದ ಕಾಲದಿಂದ ಅಲ್ಲಿದ್ವು. ಯಾಕಂತ ನಾವು ನಮ್ಮ ಅಪ್ಪ ಇದ್ದ ಅಂತ ಕೈವಾರ ಎಲ್ಲಮ್ಮ ಬೀದಿ, ಆಮೇಲೆ ಎಲ್ಲೆನ್ನ ಆಕ್ಸಪ್ಪ ಇದ್ವು. ಹಂಗೆ ಬಿದ್ದಿದ್ರೆ ಚೆನ್ನಾಗಿರಲ್ಲ, ನಾವು ನೋಡ್ಕೊಂಡಿರೋಕ್ಕಾಗಲ್ಲ ಅಂತ ಜನಗಳನ್ನ ನಿಲ್ಲಿಸ್ಕೊಂಡು ಶುಕ್ರವಾರ ಮಂಗಳವಾರ ಪೂಜೆ ಮಾಡ್ತಾ ಇದ್ದೀವಿ. ಅಂದರೆ ಇಲ್ಲಿ ಪೂಜೆ ಮಾಡ್ತೀರಾ? ಶುಕ್ರವಾರ ಮಂಗಳವಾರ ಪೂಜೆ. ಸ್ನೇಹಿತರೆ, ಇದೆ ನೋಡಿ ಭೀಮಲಿಂಗೇಶ್ವರ ದೇವಸ್ಥಾನ. ಇದು ಪಂಚಲಿಂಗ ಕ್ಷೇತ್ರ ಅಂತಲೂ ಕರೀತಾರೆ. ಏಕೆಂದರೆ ಪಾಂಡವರು ಇಲ್ಲಿ ಪಂಚಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಿದರು ಅನ್ನೋದು ಪ್ರತೀತಿ. ಬನ್ನಿ ನಿಮಗೆ ತೋರಿಸ್ತೀನಿ ಒಳಗೆ. ಇದು ಎಂಟ್ರೆನ್ಸ್, ಅಂದರೆ ಈಗ ನಿಮಗೆ ವೀರಗಲ್ಲುಗಳನ್ನು ತೋರಿಸಿದ ಅಲ್ಲಿಂದ ಬಂದು ಅಂತ ಬರೆದಿರ್ತಕ್ಕಂಥ ಎಂಟ್ರೆನ್ಸು. ಆ ಕಡೆ ಮೇನ್ ಎಂಟ್ರೆನ್ಸ್ ಇರೋದು. ಬನ್ನಿ ಈಗ ಒಳಗೆ ಹೋಗೋಣ. ಇದು ಕೈವಾರದಲ್ಲಿರುವ ಭೀಮಲಿಂಗೇಶ್ವರ ದೇವಸ್ಥಾನ. ಪುರಾಣದ ಪ್ರಕಾರ ದ್ವಾಪರ ಯುಗದಲ್ಲಿ ಪಾಂಡವರು ಅಜ್ಞಾತವಾಸದಲ್ಲಿದ್ದಾಗ ಭೀಮನು ಬಕಾಸುರನನ್ನು ಕೊಂದ ನಂತರ ತನ್ನ ಪಾಪ ಪರಿಹಾರಕ್ಕಾಗಿ ಶಿವಲಿಂಗವನ್ನು ಸ್ಥಾಪಿಸಿ ಪೂಜಿಸಿದ ಸ್ಥಳವಿದು ಅಂತ ಇಲ್ಲಿನ ಪ್ರತೀತಿ. ಇದನ್ನು ಪಂಚಲಿಂಗ ಕ್ಷೇತ್ರ ಎಂದು ಕರೆಯುತ್ತಾರೆ. ಪ್ರಸ್ತುತ ದೇವಸ್ಥಾನ ಸುಮಾರು 11ನೇ ಶತಮಾನದಲ್ಲಿ ಚೋಳರ ಕಾಲದಲ್ಲಿ ರಚನೆಯಾಗಿದೆ. ಭೀಮನು ಸ್ಥಾಪಿಸಿದ ಮುಖ್ಯ ಲಿಂಗದ ಜೊತೆಗೆ ಧರ್ಮರಾಜ, ಅರ್ಜುನ, ನಕುಲ ಮತ್ತು ಸಹದೇವರಿಂದ ಸ್ಥಾಪಿತವಾದ ಇನ್ನೂ 4 ಲಿಂಗಗಳು ಇಲ್ಲಿವೆ. ನಿಮ್ಗೆ ಕಾಣ್ಬೋದು. ಇಲ್ಲೊಂದು ವೀರಗಲ್ಲಿದೆ ದೇವಸ್ಥಾನದ ಎದುರಿನಲ್ಲಿ. ಒಂದು ಗರುಡ ಸ್ತಂಭ ಇದೆ, ಒಂದು ವೀರಗಲ್ಲಿದೆ, ನೀವು ನೋಡ್ಬೋದು. ಇದು ಶಿವಲಿಂಗದ ಎದುರಿಗಿರುವಂತಹ ಒಂದು ಬಾಗಿಲು, ಬಟ್ ಅದನ್ನು ಮುಚ್ಚಿದ್ದಾರೆ. ಇದು ನೋಡಿ, ಅರ್ಜುನ ಸ್ಥಾಪಿಸಿದಂತಹ ಶಿವಲಿಂಗ.
ಮೇನ್ ಟೆಂಪಲ್ಲು ಭೀಮ ಸ್ಥಾಪಿಸಿದ ಶಿವಲಿಂಗ ಆದರೆ ಇದು ಅರ್ಜುನ ಸ್ಥಾಪಿಸಿದ ಶಿವಲಿಂಗ ನೋಡ್ಬೋದು. ಪಕ್ಕದಲ್ಲಿ ಗಣಪತಿ ಮತ್ತು ಈ ಪಕ್ಕದಲ್ಲಿ ಪಾರ್ವತಿ ದೇವಿಯನ್ನು ಕೂಡ ಸ್ಥಾಪನೆ ಮಾಡಲಾಗಿದೆ. ಇದನ್ನು ಅರ್ಜುನ ಸ್ಥಾಪನೆ ಮಾಡಿದ್ದಾನೆ ಅನ್ನೋದು ನಿಮಗೆ ಮೇಲೆ ಗೊತ್ತಾಯಿತು. ಬನ್ನಿ ಇನ್ನೊಂದು ಲಿಂಗಕ್ಕೆ ಹೋಗೋಣ. ಇದು ಧರ್ಮರಾಯ ಸ್ಥಾಪನೆ ಮಾಡಿದಂತಹ ಒಂದು ಶಿವಲಿಂಗವಾಗಿದೆ. ಬನ್ನಿ ಆ ದೇವರ ದರ್ಶನವನ್ನು ನಿಮಗೆ ಮಾಡಿಸ್ತೇನೆ. ನೋಡ್ಬೋದು, ಒಂದು ಚಿಕ್ಕ ಗುಡಿಯನ್ನು ಕೂಡ ನಿರ್ಮಾಣ ಮಾಡಿ ಒಳಗೆ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ನಿಮಗೆ ಕಾಣಿಸ್ತಿರ್ಬೋದು ಶಿವಲಿಂಗದ ದರ್ಶನ. ಅಂದರೆ ಇಲ್ಲಿ ಪಾಂಡವರು ಇದ್ದು ಪಂಚಲಿಂಗಗಳನ್ನು ಸ್ಥಾಪಿಸಿ ಹೋಗಿದ್ದಾರೆ ಎಂಬುದು ಪ್ರತೀತಿಯಾಗಿದೆ. ನೋಡ್ಬೋದು. ಬನ್ನಿ ಇನ್ನೊಂದು ಲಿಂಗದ ದರ್ಶನವನ್ನು ನಿಮಗೆ ಮಾಡಿಸ್ತೇನೆ. ಹಾಗೆ ಈ ದೇವಸ್ಥಾನಗಳ ಗೋಡೆಗಳ ಮೇಲೆ ಕೆಲವು ಕೆತ್ತನೆಗಳನ್ನು ಮಾಡಿದ್ದಾರೆ. ನೋಡ್ಬೋದು, ಇದು ಚೋಳರ ಆಗಿರೋದ್ರಿಂದ ನೋಡ್ಬೋದು ನಿಮಗೆ ಒಂದು ಹಸು ಮತ್ತು ಇನ್ನೂ ಇತರ ಕೆತ್ತನೆಗಳಿವೆ. ಬಟ್ ಕಲರಿಂದ ಅದು ಮುಚ್ಚಿ ಹೋಗಿದೆ. ಬಣ್ಣವನ್ನು ಹೊಡೆದಿರೋದ್ರಿಂದ ಎಲ್ಲ ಮುಚ್ಚೋಗಿದೆ. ಇಲ್ಲೊಂದು ಮೂರ್ತಿಯ ಕೆತ್ತನೆ ಇದೆ. ಒಂದು ಚಿಕ್ಕದಾಗಿ ಚೊಕ್ಕದಾಗಿ ದೇವಸ್ಥಾನವನ್ನು ನಿರ್ಮಿಸಿದ್ದಾರೆ. ನೋಡ್ಬೋದು, ಇದು ಪಂಚಲಿಂಗೇಶ್ವರ ದರ್ಶನ, ಅಂದರೆ ಇದು ಪಂಚಲಿಂಗೇಶ್ವರ ಕ್ಷೇತ್ರವನ್ನು ಕೂಡ ಆಗಿದೆ. ಬನ್ನಿ ಈಗ ಭೀಮ ಸ್ಥಾಪಿಸ್ತಕ್ಕಂತಹ ಒಂದು ಶಿವಲಿಂಗದ ದರ್ಶನವನ್ನು ನಿಮಗೆ ಮಾಡಿಸ್ತೇನೆ. ಮೊದಲಿಗೆ ಅರ್ಜುನ ಸ್ಥಾಪಿಸಿದ ಶಿವಲಿಂಗ ನೋಡಿದ್ರಿ, ಆನಂತರ ಧರ್ಮರಾಯ ಸ್ಥಾಪಿಸಿದ ಶಿವಲಿಂಗ. ಈಗ ಭೀಮನು ಸ್ಥಾಪಿಸ್ತಕ್ಕಂತಹ ಶಿವಲಿಂಗದ ದರ್ಶನವನ್ನು ನಿಮಗೆ ಮಾಡಿಸ್ತೇನೆ. ಇದೆ ನೋಡಿ, ಭೀಮನು ಸ್ಥಾಪಿಸಿದ ಒಂದು ಶಿವಲಿಂಗ. ಮುಂದೆ ನಂದಿಯು ಕೂಡ ಕಾಣಬಹುದು ಮತ್ತು ಶಿವಲಿಂಗಕ್ಕೆ ಪೂಜೆಯನ್ನು ಕೂಡ ಮಾಡಿದ್ದಾರೆ. ಮಧ್ಯಾಹ್ನ ಆಗಿದ್ದರಿಂದ ಪೂಜೆ ಮಾಡಿ ಬಾಗಿಲಾಕಿದ್ದಾರೆ, ನೀವು ನೋಡ್ಬೋದು. ಹಾಗೆ ಎಲ್ಲ ಕ್ಷೇತ್ರಗಳನ್ನು ಒಳಗೊಂಡು, ಅಂದರೆ ಕೈವಾರ ಅಂದರೆ ತುಂಬ ಪುಣ್ಯಕ್ಷೇತ್ರವಾಗಿದೆ. ಪಂಚಲಿಂಗೇಶ್ವರ ದರ್ಶನ, ಕೈವಾರ ತಾತಯ್ಯನವರ ಗವಿ ಮಠ ಮತ್ತು ತಪೋಭೂಮಿ ಮತ್ತು ಮಠ, ಇದೊಂದು ಪುಣ್ಯಕ್ಷೇತ್ರವಾಗಿದೆ. ನೋಡ್ಬೋದು, ಇದು ಮೇನ್ ಟೆಂಪಲ್, ಭೀಮಲಿಂಗೇಶ್ವರ ಟೆಂಪಲ್ನ ಮೇನ್ ಟೆಂಪಲ್ ಇದು. ಇಲ್ಲಿ ಕೆತ್ತನೆಗಳು ತುಂಬ ಚೆನ್ನಾಗಿದೆ ನೋಡಿ. ಹೊರಗಡೆಯೇ ತುಂಬ ಕೆತ್ತನೆಗಳಿವೆ ಎಂಟ್ರೆನ್ಸಲ್ಲಿ, ಮುಖ್ಯ ದ್ವಾರದಲ್ಲಿ. ಇದು ದಕ್ಷಿಣಕ್ಕಿರುವ ರಾಜಗೋಪುರವಾಗಿದೆ. ಪೂರ್ವಕ್ಕೆ ಒಂದು ಚಿಕ್ಕದಾಗಿ ಆರ್ಚ್ ಮಾಡಿದ್ದಾರೆ. ಇದು ದಕ್ಷಿಣಕ್ಕಿರುವ ಮುಖ್ಯ ದ್ವಾರ, ರಾಜಗೋಪುರ. ನಕುಲ ಸಹದೇವ ನಿರ್ಮಿಸಿದ ಲಿಂಗವನ್ನು ನಿಮಗೆ ಆನಂತರ ತೋರಿಸ್ತೇನೆ. ಈಗ ದೇವಸ್ಥಾನ ಮೇನ್ ಟೆಂಪಲ್ ಇರುವ ದೇವಸ್ಥಾನದ ಕಂಬಗಳಲ್ಲಿ ನಿಮಗೆ ಕೆತ್ತನೆಗಳನ್ನು ನೋಡ್ಬೋದು. ಎಷ್ಟು ನಿಖರವಾಗಿ ಮತ್ತು ಎಷ್ಟು ಅದ್ಭುತವಾಗಿ ಕೆತ್ತನೆ ಮಾಡಿದ್ದಾರೆ. ಸಿಂಹ ಮತ್ತು ಹಸು ಇದ್ದಾಗಿದೆ. ಮೇಲೆ ನೃತ್ಯ ಮಾಡುತ್ತಿರುವ ಒಬ್ಬ ಪುರುಷ. ಕೋತಿ, 2 ಮುಖ 4 ಕೋತಿಗಳಿರುವ ಒಂದು ಚಿತ್ರವನ್ನು ನೀವು ನೋಡಿದ್ವಿ. ಆನೆ ಮೇಲೆ ಕೂತ ಒಬ್ಬ ವೀರ ಮತ್ತು ಕುದುರೆಯ ಮೇಲೆ ಕೂತಂತಹ ಒಬ್ಬ ವೀರ ನೀವು ನೋಡ್ಬೋದು. ಚೋಳರ ಕಾಲದ ಇದು ಕೆತ್ತನೆಯಾಗಿರೋದ್ರಿಂದ ಅದ್ಭುತವಾಗಿ ಮೂಡಿ ಬಂದಿದೆ. ನೋಡ್ಬೋದು ನಿಮಗೆ ಇಲ್ಲಿ ಕುದುರೆ ಮೇಲೆ ಕೂತಂತಹ ಒಬ್ಬ ವೀರ ಇದ್ದಾನೆ. ಬನ್ನಿ ಇನ್ನೊಂದು ಕಂಬದಲ್ಲಿ ಒಂದು ದೇವರ ವಿಗ್ರಹಗಳನ್ನು ಕೆತ್ತಿದ್ದಾರೆ. ನೃತ್ಯ ಭಂಗಿಯಲ್ಲಿರುವ ಮಹಿಳೆ ನೋಡ್ಬೋದು. ಇಲ್ಲಿ ಏನೋ ಬಡಿತಾ ಇದ್ದಾನೆ ಒಬ್ಬ ಪುರುಷ. ಈ ಕಡೆ ನೋಡ್ಬೋದು ನಿಮಗೆ ಬ್ರಹ್ಮನ ಒಂದು ವಿಗ್ರಹವನ್ನು ಕೆತ್ತಿದ್ದಾರೆ ಮೇಲೆ ನೋಡಿ. ಇದು ಬ್ರಹ್ಮನ ಒಂದು ಹಂಸದ ಮೇಲೆ ಕುಳಿತಂಥ ಒಬ್ಬ ಬ್ರಹ್ಮ. ಆನೆ ಮೇಲೆ ಕುಳಿತಂಥ ವೀರರು ಮತ್ತು ಕುದುರೆ ಮೇಲೆ ಕುಳಿತಂಥ ವೀರರನ್ನು ಇಲ್ಲಿ ಚಿತ್ರಿಸಲಾಗಿದೆ, ನೋಡ್ಬೋದು. ಬನ್ನಿ ಈಗ ನಕುಲ ಸಹದೇವರು ಸ್ಥಾಪಿಸ್ತಕ್ಕಂತಹ ಲಿಂಗವನ್ನು ನಿಮಗೆ ತೋರಿಸ್ತೇನೆ. ಇದು ಸಹದೇವ ಸ್ಥಾಪಿಸ್ತಕ್ಕಂಥ ಲಿಂಗವಾಗಿದೆ. ಆ ಕಡೆ ನಕುಲ ಸ್ಥಾಪಿಸಿದ ಲಿಂಗವಿದೆ, ಬಟ್ ಅದನ್ನು ಮುಚ್ಚಿದ್ದಾರೆ. ಈಗ
ಅದನ್ನು ತೆರೆದಿಲ್ಲ, ಓಪನ್ ಇಲ್ಲ. ಓಪನ್ ಇದ್ದರೆ ನಿಮಗೆ ತೋರಿಸ್ತಿದ್ದೆ. ಇದು ಸಹದೇವ ಸ್ಥಾಪಿಸಿದ ಲಿಂಗವಾಗಿದೆ. ನೋಡ್ಬೋದು, ತುಂಬ ಅದ್ಭುತವಾಗಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ. ಒಳಗೆ ವಿಡಿಯೋ ಮಾಡಲಿಕ್ಕೆ ಅಲೋ ಇಲ್ಲದೇ ಇರೋ ಕಾರಣ ನಮಗೆ ಒಳಗೆ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಹಾಗೆ ಹೊರಗಿನಿಂದ ವಿಡಿಯೋ ಮಾಡಿದ್ದೇನೆ, ನೋಡ್ಬೋದು ನೀವು. ಇದು ಮುಖ್ಯ ದ್ವಾರ, ಪೂರ್ವದ್ವಾರದಲ್ಲಿರುವ ಮುಖ್ಯ ದ್ವಾರ ನೋಡ್ಬೋದು. ಕೆಳಗೆ ಒಂದು ಪುರುಷ ಮತ್ತು ಮಹಿಳೆಯ ಚಿತ್ರವಿದೆ. ಎದುರುಗಡೆ ಒಂದು ನಂದಿಯ ಮೂರ್ತಿಯನ್ನು ಕೆತ್ತಿದ್ದಾರೆ, ನೀವು ನೋಡ್ಬೋದು. ಅದರ ಮೇಲೆ ಒಂದು ಇದನ್ನು ಕಟ್ಟಡವನ್ನು ಕಟ್ಟಿದ್ದಾರೆ. ಹಾಗೆ ಪಂಚಲಿಂಗೇಶ್ವರ ದರ್ಶನವನ್ನು ನಿಮಗೆ ಮಾಡಿಸಿದ್ದೇನೆ ಈ ವಿಡಿಯೋದಲ್ಲಿ. ಇದು ಮುಖ್ಯ ದ್ವಾರವಾಗಿರೋದ್ರಿಂದ ಜಯ ವಿಜಯರು ಅಕ್ಕಪಕ್ಕದಲ್ಲಿ ಕೆತ್ತಿದ್ದಾರೆ. ಮೇಲೆ ಪಾರ್ವತಿ ಪರಮೇಶ್ವರರ ಚಿತ್ರವಿದೆ. ಹಾಗೆ ಗರುಡ ಸ್ತಂಭ ಮತ್ತು ಒಂದು ಚಿಕ್ಕದಾಗಿ ಆರ್ಚ್ ಮಾಡಿದ್ದಾರೆ ನೋಡಿ. ಅರ್ಜುನ ಅನ್ನೋದಕ್ಕೆ ಅಲ್ಲಿ ಬಿಲ್ಲು ಇದೆ. ನಿಮಗೆ ಬಿಲ್ಲನ್ನು ಎಷ್ಟು ನೀಟಾಗಿ ಕೆತ್ತಿದ್ದಾರೆ ಮತ್ತು ಗೋಡೆಯ ಮೇಲೆ ಅಲಂಕಾರಕ ಕೆತ್ತನೆಗಳನ್ನು ಕೂಡ ಮಾಡಿದ್ದಾರೆ, ನೋಡ್ಬೋದು. ನಿಮಗೆ ನೋಡಿದ್ರಲ್ಲ ಸ್ನೇಹಿತರೆ, ಇದು ನನ್ನ ಇವತ್ತಿನ ವಿಡಿಯೋ. ಇಂತಹ ಒಂದು ಐತಿಹಾಸಿಕ ಸ್ಥಳಗಳಿಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.